ಸೂರ್ಯನ ಕಿರಣಗಳು ನೆಲತಾಕದ ಜಾಗದಲ್ಲಿ ನಿತ್ಯ ಹರಿದ್ವರ್ಣ ಕಾಡಿನಲ್ಲಿ ಸಾಗಿದೆ ನಮ್ಮ ಪಯಣ ರಾಗದ ಜೊತೆಗೆ. ಚೆಕ್ಔಟ್ ಆಗ್ತಾ ಇದೀವಿ. ನೋಡಿ ನನ್ನ ಗಾಡಿ ಮಳೆಗೆ ಯಾವ್ದಂತ ಹೆಂಗ್ ಕೂತ್ಕೊಂಡ್ಬಿಟ್ಟಿದ್ದೆ, ಹಂಗೆ ಮಲ್ಕೊಂಡ್ಬಿಟ್ಟೈತೆ. ನಾವು ಹೊರಡೋ ಸಮಯ ಬಂತು. ಓಕೆ, ಬಾಯ್ ಬಾಯ್, ಹೋಮ್ ಸ್ಟೇ. ಕುದುರೆಮುಖ ಟ್ರೆಕ್ಕಿಂಗ್ ಮಾಡೋರು ಕಳಸಾಕ್ ಬಂದು ಕಳಸದಿಂದ ಬಸ್ ಸಿಗುತ್ತೆ ನಿಮಗೆ, ಕಾರ್ಕಳ ರೂಟು. ಇಲ್ಲಿ ಬಸ್ರಿಕಲ್ ಫಾರೆಸ್ಟ್ ಚೆಕ್ ಪೋಸ್ಟ್ ಅಂತ ಬಸ್ ಕೂಡ ಬರ್ಬೋದು, ಅಥವಾ ಆಟೋ ಜೀಪು ಆಗ ಬರ್ಬೋದು. ಬಂದು ಇಲ್ಲಿಂದ ನೀವು ಜೀಪ್ ತಗೊಂಡು ಹೋಗ್ಬೇಕು. ಇಲ್ಲಿ ಪರ್ ಪರ್ಸನ್ ಗೈಡ್ ತಗೊಳ್ಳೇಬೇಕು. ನೀವು 10 ಮೆಂಬರ್ಸ್ಗೆ ಒಂದು ಗೈಡು, ಅಥವಾ ನೀವು ಒಬ್ಬರಿಗೂ ಕೂಡ ಒಂದು ಗೈಡ್ ತಗೊಂಡು ಹೋಗಲೇಬೇಕು. ಪ್ಲ್ಯಾನ್ ಮಾಡ್ಕೊಂಬನ್ನಿ ಬರೋಕ್ಕಿಂತ ಮುಂಚೆ. ಆನ್ಲೈನ್ ಕೂಡ ಬುಕ್ಕಿಂಗ್ ಇದೆ, ಬುಕ್ಕಿಂಗ್ ಮಾಡ್ಕೊಂಬನ್ನಿ. ಹಾಗೆ ನಾವೆಲ್ಲ ಕಾರಲ್ಲಿ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ತಿನ್ಲಿಕ್ಕೆ ಏನಾದ್ರು ಬೇಕಲ್ಲ ಅಲ್ಲಿ ಟ್ರೆಕ್ಕಿಂಗ್ಗೆ, ವಾಟರ್ ಬಾಟ್ಲು, ಬಿಸ್ಕೆಟ್ಸು ಆ ಥರ ಎಲ್ಲ ಇಲ್ಲೇ ತಗೋತಾ ಇದೀವಿ ಅಂಗಡಿಲಿ. ಕಾರ ಬರೋಂಥವ್ರು ಕಾರ್ ಯಾವುದು ಕೂಡ ಹೋಗಲ್ಲ, ಜೀಪಲ್ಲಿ ಹೋಗೋರು. ನಿಮ್ ಬೈಕ್ ಇದ್ರೆ ಒಂದ್ 3 ಕಿಲೋಮೀಟರ್ ಬೈಕಲ್ಲಿ ಹೋಗ್ಬೋದು. ನಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಕುದುರೆಮುಖ ಫಾರೆಸ್ಟ್ ಆಫೀಸ್ಗೆ ರೀಚ್ ಆಗಿದ್ದೀವಿ ಇವಾಗ. ನೀವೇನೇ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಅಂತ ತಗೊಂಡ್ಬಂದ್ರು ಕೂಡ ಚೆಕ್ ಮಾಡಿಬಿಡೋದು. ಇವನ್ ಬಿಸ್ಕೆಟ್ ಬ್ಯಾಗ್ ತಗೊಂಡ್ಬಂದ್ರು ಕೂಡ ಅದನ್ನು ಸಪ್ರೇಟ್ ಒಂದು ಕವರ್ಗೆ ಹಾಕೊಂಡು ತೊಗೊಂಡೋಗ್ಬೇಕು, ಅಥವಾ ಒಂದು ಬಾಕ್ಸ್ ಹಾಕೊಂಡು ತೊಗೊಂಡೋಗ್ಬೇಕು. ಇಷ್ಟಿದೆ ಅದೆಲ್ಲ. ಚಾಕ್ಲೇಟ್ ಅದೆಲ್ಲ ಅಲೋ ಮಾಡೋದೇ ಇಲ್ಲ. ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ತಗೊಂಬನ್ನಿ. ಟೈಮಿಂಗ್ಸ್ ಕೊಟ್ಟಿದ್ದಾರೆ 1 ಗಂಟೆವರೆಗೂ ಅಷ್ಟೇ. ನಾವು 1 ಗಂಟೆವರೆಗೂ ಎಷ್ಟು ಟ್ರೆಕ್ಕಿಂಗ್ ಮಾಡ್ತೀವಿ ಅಷ್ಟು ಮಾತ್ರ. ಅದಾದ್ಮೇಲೆ ವಾಪಸ್ ಬಂದ್ಬಿಡ್ಬೇಕು ಅಂತ. ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಂತ. ಕುದುರೆಮುಖನ ತುಂಬಾ ವರ್ಷದಿಂದ ಪ್ಲಾನ್ ಮಾಡ್ತಿದ್ದೆ. ಫೈನಲಿ ಒಳ್ಳೆ ಗ್ಯಾಂಗ್ ಸಿಗ್ತಾ ಇರಲಿಲ್ಲ. ಇವಾಗ ಸಿಕ್ತು ಗ್ಯಾಂಗ್, ಬಟ್ ಲೇಟ್ ಮಾಡ್ಕೊಂಡ್ ಬಂದ್ಬಿಡ್ತು. ಒಳ್ಳೆ ಗ್ಯಾಂಗ್ ಸಿಕ್ಕಿದೆ, ಸ್ವಲ್ಪ ಲೇಟ್ ಆಯ್ತು. ಬಟ್ ನಮಗೆ ಯಾರು ಜಾಸ್ತಿ ಇದೆ, ಬೇಗ ಹೋಗ್ತೀವಿ. 20 ಜನದಲ್ಲಿ ನಾವು 3 ಜನ ಇಲ್ಲಿವರೆಗೂ ಬಂದಿದ್ದೀವಿ. ಕುದುರೆಮುಖ ಟ್ರೆಕ್ಕಿಂಗ್ ಅಲ್ಲಿ ತುಂಬಾ ಒಳ್ಳೆ ಸೀನರಿಗಳಿದೆ ಅಂತ ಕೇಳಿದೆ, ಬಟ್ ಇವತ್ತು ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಫಾಲ್ಸ್ ಸೌಂಡ್ ಕೇಳಿಸ್ಕೊಂಡು ಹೆಂಗ್ ಕಾಣಿಸ್ತಾ ಇದೆ ಅಂತ. ಹೆಂಗ ಅನಿಸ್ತಾ ಇದೆ ಅಂದ್ರೆ ವಾಟರ್ ಕ್ರಾಸಿಂಗ್ ಅಪ್ ತರ ಕಾಣಿಸ್ತಾ ಇದೆ ಅಲ್ವಾ? ಎಷ್ಟು ಇದಾವೆ ನೋಡಿ. ನೀರು ಇಲ್ಲೇ ಕೆಳಗಡೆ ಇಟ್ಕೊಂಡು ಇಲ್ಲಿಂದ ಬಂದು ಇಲ್ಲ ಸಾಚೆ ಹೋಗ್ತದೆ. ಹೋಗ್ಬೇಕಂತ ದಾರ ಕಾಣಿಸ್ತಾ ಇದೆಯಲ್ಲ ಹಾಗೆ. ನಾವು ರಾಂಗ್ ಟರ್ನ್ ತಗೊಂಡು ಬೇರೆ ಕಡೆ ಹೋಗ್ತಾ ಇದ್ವಿ. ಅದೇ ಗೈಡ್ ಬೇಕು ಅನ್ನೋದು. ಯಾರು ಕೂಡ ಗೈಡ್ ಮಿಸ್ ಮಾಡ್ಲೇಬೇಡಿ, ಗೈಡ್ ಕರ್ಕೊಂಡೇ ಬನ್ನಿ. ನಮ್ ಗೈಡ್ ಹೆಸರು ಅದೇನೋ ವಿಚಿತ್ರವಾಗೈತೆ. ಗೈಡ್ ಇವರೇ, ನಿಮ್ಮ ಹೆಸರು? ಸಾಂಘಿಕ್. ಎಷ್ಟೊತ್ತು ಬೇಕಾಗತ್ತೆ ಹತ್ಲಿಕ್ಕೆ? 3 hours. ಸುಮ್ಮನೆ ವಾಟರ್ ಬಾಟಲ್ ತಗೊಂಡ್ಬಂತು ನಾವು ಅಲ್ಲಿಂದ. ಇಲ್ಲೇ ಕೊಡ್ಕೋಬೇಕು ನೀರ್ನ. ಯಾವುದು ಇವಾಗ ಅನ್ನ ಉಣ್ಣ ಊರ್ ಬಿಟ್ಬಿಟ್ಟು ಇದ್ಯಾವ ಸುಡ್ಗಾಡ ಬಂದ್ವಪ್ಪ ಕೇಳ್ಕೊಂಬತ್ತೀನಿ ಇರಲ್ಲ. ನಾವು ಗುಡ್ಡ ಹತ್ತಿ ಮತ್ತೆ ಇಳಿಬೇಕು. ಹತ್ತಕ್ಕಿಲ್ಲ, ಫ್ಲಾಟ್ ಅಲ್ಲಿ ಹೋಗಿ ಮತ್ತೆ ಫ್ಲಾಟ್ ಅಲ್ಲಿ ಮತ್ತೆ ಹತ್ತದು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ರುದ್ರಾಕ್ಷಿ ಸಿಕ್ಕಿದೆ ನಮ್ಗೆ, ರುದ್ರಾಭಿಷೇಕ ಇಲ್ಲೇ ಮಾಡ್ಬಿಡ್ತೀನಿ. ಸೋಮಾಯ ಚ ರುದ್ರಾಯ ಚ ನಭಸ್ತಾಮ್ರಾಯ ಚ ಅರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ ನಭ ಉಗ್ರಾಯ ಚ ಭೀಮಾಯ ಚ ನಭೋ ಅಗ್ರೇ ವದಾಯ ಚ ದೂರೇ ವದಾಯ ಚ ನಭೋ. ಆಯ್ತು, ಶಾಂತಿ ಶಾಂತಿ ಶಾಂತಿ. ಸುಸ್ತಾಗೋಯ್ತು.
ಝೂಮ್ ಆಗ್ತೀನಿ ಕಾಣಿಸ್ತಾನೆ. ಕಂಡ ಬರ್ತಾ ಅವರಲ್ಲಿ ಇಲ್ಲೊಂದು ಮುಖ ಅಲ್ಲೊಂದು ಮುಖ. ಎಷ್ಟು ಕಿಲೋಮೀಟರ್ ಇದೆ? 11 ಕಿಲೋಮೀಟರ್ ಆಗುತ್ತೆ ನೋಡಿ. ಅಲ್ಲಿಂದ ಆಗುತ್ತೆ ರೀ, ಆಗುತ್ತೆ ಆಗ್ಬಿಡುತ್ತೆ. ಹೆಂಗ್ ಕಾಣುತ್ತೆ ಅಂತ. ಒಂದು ಸಕ್ಕದಾಗಿದೆ ಮತ್ತೆ ಒಂಟಿ ಮರ ಸ್ಟಾಪ್. ಇದು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ, ಲೈವ್ ಆಗಿ ನೋಡೋಕೆ ತುಂಬ ಚೆನ್ನಾಗಿದೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ. ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸರ್ ಬಂದು ನೋಡ್ಕೊಂಡು ಹೋಗಿ ಈ ಥರ. ವಾಪಸ್ಸು ಸಾಕು, ಓಕೆ ಪಕ್ಕ ಬರ್ತೀವಿ. ಇಲ್ಲೇ ಕೊಡೋಳಿ ಪಾಪ, ಆಯ್ತು ಹೋಗಿ ಬರ್ತೀವಿ. ಅಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಲ್ಲಿ ಮೇಗಡೆ. 1 ಗಂಟೆಗೆ ಲಾಸ್ಟು, ಹೋಗಂಗಿಲ್ಲ. ನಮ್ಮ ಗೈಡ್ ನಮ್ಮ ಮೇಲೆ ಉದಾರ ಮನ್ಸು ತೋರಿಸಿ ನಿಮ್ಗೆ ಕ್ರೇಜ್ ಇದೆ ಹೋಗಿ ಬನ್ನಿ ಅಂತ ಕಳಿಸ್ತವ್ರೆ. ತುಂಬ ಥ್ಯಾಂಕ್ಸ್. ಸಿಗಲಿ ಸರ್, ನೀವು ಲೇಟಾಗಿ ಬರಿಬಿಡಿ ಅಷ್ಟೇ, ಬೇಗ ಬನ್ನಿ. ಹಾಂ, ಫೈನಲಿ ರೀಚ್ ಕುದುರೆಮುಖ ಪೀಕ್. 20 ಜನದಲ್ಲಿ 6 ಜನ ಮೇಲಕ್ಕೆ ಬಂದಿದ್ದು ನಾವು. ಟೈಮ್ ಆಗುತ್ತೆ ಅಂತ ರೀಗ್ ಬಂದ್ವಿ. ನಾವು ಎಲ್ಲೂ ಕೂತ್ಕೊಳ್ಳಿಲ್ಲ, ಕೂತಿದ್ದೆ ಅಲ್ಲಿ ಪೀಕಲ್ಲಿ ನಾನು. ಕುದುರೆಮುಖ ಪೀಕ್ ಫಸ್ಟ್ ಸಿಟ್ಟಿಂಗ್. ಪುಳಿಯೋಗರೆ ತುಂಬಾ ಎಕ್ಸ್ಪೆನ್ಸಿವ್ ಪುಳಿಯೋಗರೆ ಇದೀಗ, ಯಾಕಂದ್ರೆ ಇಲ್ಲಿವರೆಗೂ ಬಂದಿಲ್ಲ ಪೀಕ್ವರೆಗೂ. ಅದಕ್ಕೆ ಲೈಫಲ್ಲಿ ಯಾವತ್ತೂ ಬೆಲೆ ಕಾಸ್ಕಲ್ಲ, ಊಟಕ್ಕೆ ಬೆಲೆ. ಮನೆಗೆ ಅಂತಿಂತು ಬಂದ್ಬಿಟ್ಟು ಅದಕ್ಕೆ ಖಂಡಿತ ತುಂಬಾ ಖುಷಿ ಆಗ್ತದೆ. ನಂದು ಯೂಟ್ಯೂಬ್ ಚಾನಲ್ ನೋಡ, ಹೌದಾ ಒಂದ್ ಕ್ಷಣ ಶಾಕ್ ಆಯ್ತು, ಆಮೇಲೆ ಖುಷಿ ಆಗ್ತದೆ. ದಯವಿಟ್ಟು ಪಯಣರಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಚಾನಲ್ ಸ್ಟಾರ್ಟ್ ಆಗಿದೆ. ನಮ್ಮ ಹುಡುಗನ ಇದೇ ರೀತಿ ಕನ್ನಡದ ಹುಡುಗರನ್ನ ಬೆಳೆಸ್ಬೇಕು. ಬೆಳೆಸಿ ಮೈಸೂರಿಂದ ಆಶೀರ್ವದಿಸಿ. ನಮ್ಮ ಹುಡುಗ ಹೊಸದಾಗಿ ಪಯಣರಾಗವನ್ನ ಸ್ಟಾರ್ಟ್ ಮಾಡಿದ್ದಾನೆ. ಎಲ್ಲರೂ ಕೂಡ ನೋಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾನೆ. ಅಲ್ಲೊಂದಷ್ಟು ಬೆಟ್ಟಗಳು, ಇಲ್ಲೊಂದಷ್ಟು ಬೆಟ್ಟಗಳು, ಸಾಗು. ಯಪ್ಪ, ನಾವು ನೋಡೋದಕ್ಕಿಂತ ಮೇಲಿದ್ದೀವಿ ಈಗಲ್ಲ. ನೋಡಿ ನಾವು ಅಲ್ಲಿ ನೋಡಿದ್ರೆ ಈಗ ಚಿಕ್ಕ ಕಾಣ್ತದೆ ನಮ್ಗೆಲ್ಲ. ಅಷ್ಟು ದೂರದಿಂದ ಅಲ್ಲೆಲ್ಲ ಬಂದು 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 ಇಲ್ಲಿ ಬಂದ್ವಿ. ಕಷ್ಟ ಪಡ್ಕೊಂಡ್ ಬಂದ್ರೆ ಟಾಪಿಗೆ ಬರಕ್ಕಾಗೋದು. ಯಾವ್ದ್ರಲ್ಲಿ ಬೇಕಾಗ್ಬೋದು, ಲೈಫಲ್ಲಿ ಆದ್ರೂ ಓಕೆ, ಬೆಟ್ಟದಲ್ಲಾದ್ರೂ ಓಕೆ. ಇದು ಎಷ್ಟು ವರ್ಷ ಇದೆ ಟ್ರೆಕ್ಕಿಂಗ್? ಇಲ್ಲಿ 20-30 ವರ್ಷ ಆಯ್ತು. 30 ವರ್ಷ ಆಯ್ತಾ? ನೋಡಿ ಅಲ್ಲೊಂದು ಹೋಮ್ ಸ್ಟೇ ನೋಡಿ, ಸೋಲಾರ್ ಹೆಡ್ಸ್ ಅಲ್ಲಿ ಕಾಣುತ್ತಲ್ಲ, ಅಲ್ಲಿ ಬಾಂಬಿಕೊಂಡ ಸೋಲಾರ್ ಹೆಡ್ಸ್ ಅಲ್ಲಿ. ಅಲ್ಲಿಂದ ಅವ್ರದ್ದು ಪೀಕ್ ಜನ ಅಲ್ಲಿಂದ ಅಲ್ಲಿ ಪಾಸ್ ಇಲ್ಲ, ಅಲ್ಲಿವರೆಗೂ ಹೋಗ್ಬೋದು. ಅಲ್ಲಿ ಇದು ಮಾಡಿದ್ರು, ಅಲ್ಲಿ ಹೋಮ್ ಸ್ಟೇ ಮಾಡಿದಾರೆ. ಅಲ್ಲಿ 2,500 ರೂಪಾಯಿ ಚಾರ್ಜ್, ಅಲ್ಲಿಂದ ಅಲ್ಲಿವರೆಗೂ ಫ್ರೀ ಬಿಡ್ತಾರೆ. ಆ ಪೀಕ್ ಹೋಗ್ಬೋದು. ಚೆನ್ನಾಗಿದೆ ಅದು ಸಖತ್ತಾಗಿದೆ ಅಲ್ಲ. ಯಾವ್ದು ಹೋಮ್ ಸ್ಟೇ? ಅದು ಸೋಲಾರ್ ಹೆಡ್ಸ್ ಹೋಮ್ ಸ್ಟೇ. ಅಲ್ಲಿ ಹೋಮ್ ಸ್ಟೇ ಮಾಡ್ಕೊಂಡ್ರೆ ಇಲ್ಲಿಗೆ ಹೋಗ್ಬೋದು. ಅದಕ್ಕೆ ಕಾಸ್ಟ್ಲಿ, ಇಲ್ಲಿಗೆ ಹೋಗ್ಬೋದು ಅದು ಮಾಡ್ಕೊಂಡು. ಅದೊಂದು ಚಟ್ನಿ ಸೊಪ್ಪ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ತೋರಿಸಿ ಹೇಗಿದೆ ಚಟ್ನಿ ಮಾಡ್ತಾರೆ. ಅದನ್ನ ಚೆನ್ನಾಗೆಲ್ಲ ಬಿಡಿಸಿ ತೊಳೆದು ಆಮೇಲೆ ಸ್ವಲ್ಪ ಹಂಚಲ್ಲಿ ಹುರಿದು ಮಸಾಲೆ ಎಲ್ಲ ಸೇಮ್ ಇದು ಮಾಡಿ ರುಬ್ಕೊಳ್ಳೋದು. ಆಮೇಲೆ ಅದಕ್ಕೆ ಒಗ್ಗರಣೆ ಇಟ್ಕೊಂಡು ಈ ಮಸಾಲೆ ಎಲ್ಲ ರುಬ್ಕೊಂಡಿದ್ದನ್ನ ಅದನ್ನ ಅದಕ್ಕೆ ಹಾಕೋದು, ಸ್ವಲ್ಪ ಮಸಾಲೆ ಹಾಕಿಬಿಡೋದು ಅಷ್ಟೇ. ಕುದಿಸ್ಲಿಕ್ಕಿಲ್ಲ ಅದು, ಅದು ಬೆನ್ನು ನೋವಿಗೆ ಸೊಂಟ ನೋವಿಗೆಲ್ಲ ತುಂಬಾ ಒಳ್ಳೆಯದು. ಈಗ ಬಂದ್ರೆ ನಿಮ್ಮ ಮನೆ ಸಿಗುತ್ತೆ ನಮಗೂ ಚಟ್ನಿ ಸೊಪ್ಪು. ಅದಕ್ಕೆ ಬೇರೆ ಹೆಸರೇನಿಲ್ಲ, ಬೆನ್ಮುರುಕು ಸೊಪ್ಪು ಅಂತ ಹೇಳ್ತಾರೆ. ಬೆನ್ಮುರುಕು ಎಲ್ಲ ಕೆಳಗಡೆ ಸಿಗಲ್ಲ, ಇದು ಈ ತರ ಗುಡ್ಡ ಪ್ರದೇಶ ಮಾತ್ರ ಸಿಗತ್ತೆ. ನಿಮ್ದು ಚಟ್ನಿ ತುಂಬಾ ಎಕ್ಸ್ಪೆನ್ಸಿವ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಯಣರಾಗ ಅಂತ, ಪಯಣರಾಗ ನೀವೆಲ್ಲ ಬರ್ತೀರಾ. ಹಳೆ ಕಾಲದ ಮನೆ ಇದು. ಈ ಮನೆಯಲ್ಲಿ ಇದ್ದವರೆಲ್ಲ ಖಾಲಿ ಆಗ್ಬಿಟ್ಟವ್ರೆ, ಯಾಕಂದ್ರೆ ನ್ಯಾಷನಲ್ ಪಾರ್ಕ್ ಆದ್ಮೇಲೆ ಫಾರೆಸ್ಟ್ ಅವರು ಎಲ್ಲರೂ ಕೂಡ ಖಾಲಿ ಮಾಡಿಸಿ ಹೊರಗಡೆ ವ್ಯವಸ್ಥೆ ಮಾಡ್ಕೊಟ್ಟವ್ರಂತೆ. ತುಂಬ ಡೀಪ್ ಮಧ್ಯದಲ್ಲಿದೆ ಇದು. ಫೈನಲಿ ನಮ್ಮ ಟ್ರೆಕ್ಕಿಂಗ್ ಮುಗೀತು. ಓಕೆ, ಬಾಯ್. ಥ್ಯಾಂಕ್ ಯು ಕಡಿ, ತುಂಬ ಸಾಥ್ ಕೊಟ್ಟಿದ್ಯಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.